ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಶನಿವಾರ ಅಂದರೆ ಇವತ್ತು ತುಳಸಿ ಪೂಜೆ. ತುಳಸಿ ಪೂಜೆ ಅಂದರೆ ತುಳಸಿ ಹಬ್ಬ, ತುಳಸಿ ಪೂಜೆ, ಬೃಂದಾವನೋತ್ಸವ. ಕ್ಯಾಲೆಂಡರಲ್ಲಿ ಉತ್ಥಾನ ದ್ವಾದಶಿ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಇವತ್ತು ಆ್ಯನಿವರ್ಸರಿ. ಇದು ಯಾಕೆ ಹಬ್ಬ ಆಚರಿಸೋದು ಅಂತ ನಿಮ್ಗೆ ಆಮೇಲೆ ತಿಳಿಸ್ತೀನಿ. ಈಗ ನಾವು ದೇವರ ಮನೆಯಲ್ಲಿ ಪೂಜೆ ಆಗಿದೆ, ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ನಾರ್ಮಲ್ ಪೂಜೆ ಆಗಿದೆ. ತುಳಸಿಗೆ ಜಸ್ಟ್ ಬೆಳಿಗ್ಗೆ ಹೊತ್ತು ಹೇಗೆ ಕಡ್ಡಿ ಹಚ್ತೀನೋ ಹಾಗಾಗಿದೆ. ಈಗ ತುಳಸಿ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಬೇಕು. ತುಳಸಿ ಹಬ್ಬ ತುಂಬ ಗ್ರ್ಯಾಂಡ್ ಅಂತ ಏನಿಲ್ಲ, ತುಂಬ ಅಂದರೆ ತುಂಬಾ ಸಿಂಪಲ್, ಬಟ್ ಅಷ್ಟೇ ಮಹತ್ವ ಇದೆ ಇದಕ್ಕೆ. ಈ ಹಬ್ಬಕ್ಕೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾವು ಮೊದಲಿಂದನೂ ಮಾಡ್ತಾಯಿಲ್ಲ, ಇವಾಗ ಮಾಡ್ಬೋದಾ ಅಂದರೆ ಇದು ಜಸ್ಟ್ ಪೂಜೆ ಅಷ್ಟೇ. ಇವತ್ತಿನ ದಿನ ಒಂದು ವಿಶೇಷವಾಗಿ ಪೂಜೆ ಮಾಡೋದು ಅಷ್ಟೇ. ಹಾಗಾಗಿ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ, ಏನೂ ಹಾರ್ಮ್ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಈಗ ಸ್ನೇಹಿತರೆ ಇಲ್ಲಿ ಇದೆಲ್ಲ ನೆನ್ನೆನೇ ಕ್ಲೀನ್ ಮಾಡಿದ್ದೆ. ದಿನ ಮಳೆ ಬಂದು ಈ ಪಾಟ್ಗಿಂದ ಎಲ್ಲನೂ ನೀರು ಸೋರಿ ಅದರಿಂದ ಮಣ್ಣು ಕೂಡ ನೈಸ್ ಮಣ್ಣು ಆ ನೀರು ಜೊತೆ ಬಂದು ಕೆಳಗಡೆ ಎಲ್ಲನೂ ಫುಲ್ಲು ತುಂಬಿಕೊಂಡಿತ್ತು. ಸೊ ಇವತ್ತು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನೆನ್ನೆನೇ ಇದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಸ್ವಲ್ಪ ಜಾಗ ಖಾಲಿ ಮಾಡಿ ಪಾಟ್ಗಳನ್ನೆಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಮಾಡಬೇಕು. ಸೊ ಅಷ್ಟೇ. ಈಗ ಸ್ವಲ್ಪ ರೆಸ್ಟ್. ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ದೀನಲ್ಲ, ಸಾನುಗೆ ಈಗ ನಾನು ಕೂತ್ಕೊಂಡು ಸ್ವಲ್ಪ ಓದಿಸೋದಿದೆ. ಒಂದು ಕಾಂಪಿಟೇಷನ್ ಬರ್ತಾ ಇದೆ, ಹಾಗಾಗಿ ಅವ್ರಿಗೆ ಓದಿಸ್ಬೇಕು. ಓದಿಸಾದ್ಮೇಲೆ ಈ ತಯಾರಿನ ಶುರು ಮಾಡೋಣ. ಈಗ ಸಾನುಗೆ ಓದಿಸಿ ಆಯಿತು, ರಂಗೋಲಿ ಬಿಡೋಣ ಅಂತ ಬಂದಿದ್ದೀನಿ. ಹೇಳಿದ್ನಲ್ಲ, ಇದು ತುಂಬಾ ಸಿಂಪಲ್ಲು, ಜಾಸ್ತಿ ಅರೇಂಜ್ಮೆಂಟ್ಸ್ ಅಂತ ಏನೂ ಇಲ್ಲ. ಬಟ್ ತುಳಸಿ ಕುಂಡದ ಮುಂದೆ ಒಂದು ರಂಗೋಲಿ ಬಿಡೋಣ ಅಂದ್ಕೊಂಡೆ. ಆ್ಯಂಡ್ ಸಿಂಪಲ್ ರಂಗೋಲಿ ಬಿಡೋ ಬದಲು ಈ ಥರ ಪ್ಲೇಟ್ಸಲ್ಲಿ ಮಲ್ಟಿ ಕಲರ್ ಹಾಕಿ ಬಿಡೋಣ ಅಂತ ಇದ್ದೀನಿ. ದೀಪಾವಳಿಲಿ ಬಿಟ್ಟಿದ್ದೆ ಅಲ್ವಾ, ನೋಡಿದ್ರಿ. ಸೊ ಇವತ್ತು ಅಷ್ಟೆಲ್ಲ ದೊಡ್ಡದು ಬಿಡ್ತಾ ಇಲ್ಲ, ಸಿಂಪಲ್ಲಾಗಿ ಪ್ಲೇಟ್ಸನ್ನು ಯೂಸ್ ಮಾಡಿಕೊಂಡು ಬಿಡ್ತಾ ಇದ್ದೀನಿ. ಸ್ನೇಹಿತರೆ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀನಿ. ನಂದು ಮೇಕಪ್ ಕೂಡ ಆಯಿತು. ಈಗ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡು ಹೋಗಿ ಪೂಜೆ ಶುರು ಮಾಡ್ಬೋದು. ಲಾಂಗ್ ಬ್ಯಾಕ್ ಅಂದರೆ ನಿಮಗೂ ಗೊತ್ತಿರ್ಬೋದು, ನಾನು ಅವಾಗವಾಗ ಶೇರ್ ಮಾಡ್ತಾನೆ ಇದ್ದಂಗೆ ಹೇರ್ ಫಾಲ್ ಆಗುತ್ತೆ, ನಾನು ಮನೇಲಿ ಹರ್ಬಲ್ ಆಯಿಲ್ ಎಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ನನಗೆ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ಬಾಚಬೇಕಾದ್ರೆ ಇಲ್ಲೆಲ್ಲ ಗಂಟು ಕಟ್ಬಿಡ್ತಾ ಇತ್ತು. ನಾನು ತುಂಬ ಕಡೆ ತೋರಿಸಿದ್ದೀನಿ, ಎಲ್ಲನೂ ಟ್ರೈ ಮಾಡಿದ್ದೀನಿ. ಅಂದರೆ ಎಲ್ಲನೂ ಹೊರಗಡೆಯಿಂದ ಏನೇನು ಬೇಕೋ ಎಲ್ಲನೂ ಮಾಡ್ತಾಯಿದ್ದೆ. ಬಟ್ ಒಳಗಡೆ ನಮಗೆ ಬಾಡಿಯಲ್ಲಿ ಏನು ಡಿಫಿಷಿಯನ್ಸಿ ಇದೆಯೋ ಅದನ್ನು ನಾನು ಯಾವತ್ತೂ ಅದಕ್ಕೆ ಇಂಪಾರ್ಟೆನ್ಸೇ ಕೊಟ್ಟಿರಲಿಲ್ಲ. ಸೊ ನಾನು ಲಾಂಗ್ ಬ್ಯಾಕ್ ನಿಮಗೊಂದು ರಿವ್ಯೂ ಕೊಟ್ಟಿದ್ದೆ, 𝗵𝗏𝗏 ಹೇರ್ ಹೆಲ್ತ್ ಗಮ್ಮೀಸ್ ಅಂತ ಹೇಳಿಬಿಟ್ಟು. ಅದು ತಿಂದಾಗ್ಲಿಂದ ನನಗೆ ಹೇರ್ ಫಾಲ್ ಕಡಿಮೆನೇ ಆಗಿಬಿಟ್ಟಿದೆ. ಮೊದಲು ಹೇಗೆ ಅಂದರೆ ಹಿಂಗೆ ಬಾಚಿದ್ರೆ ಕೂದಲು ಕೆಳಗಡೆನೂ ಉದುರ್ತಾ ಇತ್ತು, ಇಲ್ಲೂ ಗಂಟು ಕಟ್ತಾ ಇತ್ತು. ತುಂಬಾ ರೆಡ್ಯೂಸ್ ಆಗಿದೆ. ನಾನು ಹೇಳಿದಾಗ ನೀವು ಕೂಡ ತರಿಸ್ಕೊಂಡಿದ್ರಿ. ಸೊ ನಿಮ್ಗೆ ಹೇಗಿದೆ ಹೇರ್ ಫಾಲು ತಿಳಿಸಿ. ಸೊ ನೋಡಿ ಸ್ನೇಹಿತರೆ, ಇದೇ 𝗵𝗏𝗏 ಅವರ ಹೇರ್ ಹೆಲ್ತ್ ಗಮ್ಮೀಸ್ ಅಂತ ಹೇಳಿಬಿಟ್ಟು. ಟೇಸ್ಟ್ ಅಂತೂ ಹೇಗಿರುತ್ತೆ ಅಂತೀರಾ? ನೋಡಿ, ಇದು ಸ್ಟ್ರಾಬೆರಿ ಫ್ಲೇವರ್, ಜಸ್ಟ್ ಲೈಕ್ ಚಾಕ್ಲೇಟ್ ಥರ ಇರುತ್ತೆ. ಬಟ್ ಇದರಲ್ಲಿ ಆ್ಯಡೆಡ್ ಶುಗರ್ ಇರೋದಿಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ. ಇದು 100% ವೆಜಿಟೇರಿಯನ್ ಆ್ಯಂಡ್ 100% ವೇಗನ್ ಕೂಡ, ಸೇಫ್ ಟು ಕನ್ಸ್ಯೂಮ್. ಆ್ಯಕ್ಚುಲಿ ಇದು ದಿನಕ್ಕೆ ಒಂದು ತೊಗೊಳ್ಬೇಕು, ಊಟ ಆದಮೇಲೆ ಅಥವಾ ತಿಂಡಿ ಆದಮೇಲೆ. ನಮ್ಮ ಫುಡ್ಡಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ನ ಕರೆಕ್ಟಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ. ಇದನ್ನು ಯಾವ ರೀಸನ್ಗೆ ತೊಗೊಳ್ಬೇಕು ಅನ್ನೋ ಹಾಗಿದ್ರೆ, ಹೇರ್ ರಿಲೇಟೆಡ್ ಯಾವುದೇ ಇಶ್ಯೂ ಆಗಿರ್ಬೋದು, ಲೈಕ್ ಹೇರ್ ಫಾಲ್, ಹೇರ್ ಗ್ರೋತ್ ಆಗ್ತಾ ಇಲ್ಲ, ಡೆಲಿವರಿ ಆದಮೇಲೆ ನಮಗೆ ಹೇರ್ ಫಾಲ್ ಜಾಸ್ತಿ ಆಗಿದೆ,
ಹೇರ್ ಲಾಸ್ ಆಗ್ತಾ ಇದೆ ಆ ಥರ ಅಂದಾಗ ನೀವು ಇದನ್ನು ಟ್ರೈ ಮಾಡಿ. ಯಾಕೆ ಅಂದರೆ ನಾವು ಹೊರಗಡೆಯಿಂದ ಎಷ್ಟು ನರಿಷ್ ಮಾಡ್ತೀವೋ ಅದೇ ರೀತಿಯಲ್ಲಿ ನಮ್ಮ ಬಾಡಿಯಲ್ಲಿ ಏನಾದರೂ ಡಿಫಿಷಿಯನ್ಸಿ ಇದ್ದಾಗ ಕೂಡ ಹೇರ್ ಫಾಲ್ ಕಡಿಮೆ ಆಗೋದಿಲ್ಲ ಅಲ್ವಾ. ಸೊ ಇದರಲ್ಲಿ ಬಯೋಟಿನ್ ಜಾಸ್ತಿ ಇದೆ, ಅಂದರೆ ಇಟ್ ಈಸ್ ಬಯೋಟಿನ್ ರಿಚ್. ಇದರಲ್ಲಿ ಜಿಂಕ್ ಇದೆ, ಮಲ್ಟಿ ವಿಟಮಿನ್ಸ್ ಕೂಡ ಇರೋದ್ರಿಂದ ಕೆಲವೊಂದು ಸಾರಿ ನಮಗೆ ಡೈಲಿ ಬೇಸಿಸ್ ಮೇಲೆ ಫುಡ್ಡಿಂದ ನ್ಯೂಟ್ರಿಯೆಂಟ್ ಸಿಗದೇ ಇರ್ಬೋದು. ಸೊ ಡೈಲಿ ನಮ್ಗೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಅದು ಫುಲ್ಫಿಲ್ ಆಗಬೇಕು ಅಂದರೆ ನಾವು ಇದನ್ನು ಒಂದು ತಿಂದರೆ ಸಾಕು. ಈ ಥರ ಇದ್ದಾಗ ನಮಗೆ ಒಳಗಡೆಯಿಂದನೂ ನರಿಷ್ಮೆಂಟ್ ಸಿಗುತ್ತೆ, ಹೊರಗಡೆಯಿಂದ ನಾವು ಏನು ನರಿಷ್ ಮಾಡ್ತೀವೋ ಅದರಿಂದ ನಮ್ಮ ಹೇರ್ ಫಾಲ್ ಕೂಡ ಫುಲ್ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಸೊ ಇದರ ರಿಸಲ್ಟ್ ನಿಮಗೆ 2-3 ಮಂತ್ಸಲ್ಲೇ ಗೊತ್ತಾಗುತ್ತೆ. ಅಂದರೆ ನನಗೆ 1 ಮಂತಲ್ಲಿ ಗೊತ್ತಾಯಿತು, ಬಟ್ ಎಲ್ಲರಿಗೂ ಇದೇ ಥರ ಇರೋದಿಲ್ಲ. ಬಟ್ ನಿಮಗೆ ಸ್ವಲ್ಪ ಅಂತೂ ಡಿಫ್ರೆನ್ಸ್ ಡೆಫಿನೆಟ್ಲಿ ಆಗುತ್ತೆ. ಇದನ್ನು ನೀವು ಆನ್ಲೈನಲ್ಲೇ ಬುಕ್ ಮಾಡೋದು. ಇನ್ ಕೇಸ್ ನಿಮಗೆ ಏನೋ ಒಂದು ಡೌಟ್ ಇದೆ, ನೀವು ಕೇಳಬೇಕು ಇದಾಗುತ್ತಾ ಇಲ್ವಾ, ತೊಗೊಳ್ಬೇಕಾ ಇಲ್ವಾ ಅನ್ನೋ ಹಾಗಿದ್ರೆ ನಿಮಗೆ ಒಂದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಮೂಲಕ ನೀವು ಎಕ್ಸ್ಪರ್ಟ್ ಡಾಕ್ಟರ್ಸ್ನ ಫ್ರೀಯಾಗಿ ಕನ್ಸಲ್ಟ್ ಮಾಡ್ಬೋದು. ಏನೇ ಪ್ರಾಬ್ಲಮ್ ಇರ್ಬೋದು, ನಿಮ್ಮ ಹೇರ್ ಫಾಲ್ ರಿಲೇಟೆಡ್, ಹೇರ್ ರಿಲೇಟೆಡ್ ಏನೇ ಇದ್ರೂ ಕೂಡ ಫ್ರೀ ಕನ್ಸಲ್ಟೇಷನ್. ನೀವು ಕನ್ಸಲ್ಟ್ ಮಾಡಿದ ತಕ್ಷಣ ತೊಗೊಳ್ಳೇಬೇಕು ಅಂತ ಏನಿಲ್ಲ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಇಲ್ಲ ಅಂದರೆ ಇಲ್ಲ. ನಿಮಗೆ ಯಾವ ಪ್ರಾಡಕ್ಟ್ ಸೂಟ್ ಆಗುತ್ತೆ ಅಂತ ಕೂಡ ಅವರು ನಿಮಗೆ ಸಜೆಷನ್ಸ್ ಕೂಡ ಕೊಡ್ತಾರೆ. ಇದೆಲ್ಲ ಕೂಡ ಫ್ರೀ ಆಗಿರುತ್ತೆ. ಆ್ಯಂಡ್ ಸ್ನೇಹಿತರೆ, ನನ್ನ ಕೂಪನ್ ಕೋಡ್ ಕೂಡ ಜನ್ರೇಟ್ ಆಗಿರುತ್ತೆ. ಸೊ ಅದನ್ನು ಅಪ್ಲೈ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ ಇನ್ನೂ ಒಂದಂದರೆ, ನೀವು ಬೈ ಮಾಡಬೇಕಾದ್ರೆ ನಿಮಗೆ 20% ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಅಂದರೆ ನೀವು ನೆಕ್ಸ್ಟ್ ಟೈಮ್ ಶಾಪ್ ಮಾಡಿದಾಗ ಅದನ್ನು ರಿಡೀಮ್ ಕೂಡ ಮಾಡ್ಕೊಳ್ಬೋದು. ಸೊ ಲಿಂಕು ಕೋಡು ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ ಸ್ನೇಹಿತರೆ. ಈಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಗಂಧ ಹಚ್ಚಿ ಆಯಿತು, ಈಗ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ. ಇದಾದಮೇಲೆ ಆಮ್ಲ ಗಿಡ ಏನು ತಂದಿದ್ದೀವೋ, ಬೆಟ್ಟದ ನೆಲ್ಲಿಕಾಯಿ ಗಿಡನ, ಅದನ್ನು ತುಳಸಿ ಜೊತೆ ನೆಡ್ತಾ ಇದ್ದೀನಿ. ಇದಕ್ಕೆ ಮಾಂಗಲ್ಯ ಇಂಪಾರ್ಟೆಂಟ್ ಇವತ್ತು. ಅರಿಶಿನದ ಕೊಂಬು ಬರುತ್ತಲ್ವ, ದಾರದ ಜೊತೆ ಕಟ್ಟಿ ಅದನ್ನು ಕೂಡ ಹಾಕ್ಬೋದು. ಇದು ನಮ್ಮ ಮನೇಲಿ ರೆಡಿನೇ ಇದೆ. ಇದು ನಾನು ಲಕ್ಷ್ಮೀ ಹಬ್ಬದಲ್ಲಿ ಹಾಕಿದಾಗ ಕೇಳಿದ್ರಿ, ಇದು ಚಿನ್ನದ ಅಂತ ಹೇಳಿಬಿಟ್ಟು. ಇಲ್ಲ, ಇದು ಚಿನ್ನದ್ದಲ್ಲ. ಅದಾದಮೇಲೆ ಕಂಠಿಹಾರ ಹಾಕ್ತಾಯಿದ್ದೀನಿ. ಕಂಠಿಹಾರ ಮುಗ್ದೇ ಹೋಗಿತ್ತು, ನೋಡಿಕೊಂಡೇ ಇರಲಿಲ್ಲ ನಾನು. ಸ್ವಲ್ಪ ಹತ್ತಿ ಇತ್ತು, ಹೇಗೋ ಹತ್ತಿಯಲ್ಲಿ ನಾನೇ ಮಾಡಿಕೊಂಡೆ. ಆ್ಯಂಡ್ ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ ಮುಂದೆ. ಒಣ ಕೊಬ್ಬರಿ ಬರುತ್ತಲ್ಲ, ಅದರೊಳಗಡೆ ನಾನು ಡ್ರೈ ಫ್ರೂಟ್ಸ್ನ ತುಂಬಿ ಇಟ್ಟಿದ್ದೀನಿ. ಈಗ ಸೀರೆ ಉಡಿಸೋರು ಇದಕ್ಕೆ ಸೀರೆ ಕೂಡ ಉಡಿಸ್ತಾರೆ, ಕುಂಡಕ್ಕೇ ಉಡಿಸ್ತಾರೆ, ಗಿಡಕ್ಕಂತೂ ಆಗೋದಿಲ್ಲ. ನಾನು ಒಂದು ಹೊಸ ಬ್ಲೌಸ್ ಪೀಸನ್ನು ಇಟ್ಟಿದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆಯಿಂದ ನಾನು ಒಂದೇನಾದರೂ ಒಂದು ಸ್ವೀಟ್ ಮಾಡಬೇಕಿತ್ತು. ನಾನು ಅಂದ್ಕೊಂಡೆ ಬರೀ ಪಾಯಸ ಎಲ್ಲ ಮಾಡಿ ದೇವ್ರನ್ನ ಬರೀ ನೈವೇದ್ಯ ಇಡೋ ಬದಲು ಮುತ್ತೈದೆಯರಿಗೆ ನಾವು ತಾಂಬೂಲ ಕೊಡ್ತೀವಲ್ವ, ಅದ್ರ ಜೊತೆ ಅವ್ರಿಗೂ ಕೂಡ ಸ್ವೀಟ್ ಕೊಡೋಣ, ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಈಗ ಹರಿಬರಿಯಲ್ಲಿ ಪೂಜೆ ಮಾಡಬೇಕಿತ್ತು, ಈಗ ದೀಪ ಹಚ್ಚಬೇಕಿತ್ತು, ಆಮೇಲೆ ನನಗೆ ಬಂತು, ಅಯ್ಯೋ ನೈವೇದ್ಯನೇ ಮಾಡಿಲ್ಲ ನಾನು, ಮಾಡೋಣ ಅಂಥೇಳಿ. ಸೊ ನಾನೀಗ ಸಕ್ಕರೆ ಪುಡಿ ಮಾಡ್ತಾಯಿದ್ದೀನಿ. ಸಕ್ಕರೆ ಪುಡಿಗೆ ಸ್ವಲ್ಪ ಗಿಟಿಕು ಅದನ್ನು ತುರಿದು ಹಾಕಬೇಕು. ಇದ್ರ ಜೊತೆ ಸ್ವಲ್ಪ ಹುರ್ಗಡ್ಲೆ ಆ್ಯಕ್ಚುಲಿ ಹಾಗೆ ತಿನ್ನೋದಲ್ವ, ಸ್ವಲ್ಪ ಮೆತ್ತೆ ಆಗಿಬಿಟ್ಟಿತ್ತು, ತುಂಬ ದಿನ ಆಗಿತ್ತು ತಂದು ಇಟ್ಟರೆ ಅದು ಮೆತ್ತಗಾಗ್ಬಿಡುತ್ತಲ್ವ. ಅದಕ್ಕೆ ಅದನ್ನು ಸ್ವಲ್ಪ ಕ್ರಿಸ್ಪ್ ಮಾಡೋದಕ್ಕೆ ಓವನಲ್ಲಿ ಇಡ್ತಾಯಿದ್ದೀನಿ. ಒಂದು 100 ಡಿಗ್ರಿಯಲ್ಲಿ ಒಂದು 5 ಮಿನಿಟ್ಸ್ to 10 ಮಿನಿಟ್ಸ್ ಇಟ್ಟರೆ ಸಾಕು, ಅದೊಂದು ಸ್ವಲ್ಪ ಕ್ರಿಸ್ಪ್ ಆಗುತ್ತೆ. ಈಗ ಗಿಟಿಕನ್ನು ತುರಿದ್ಬಿಟ್ಟು ನಾನು ಆ ಸಕ್ಕರೆ ಪುಡಿ ಜೊತೆ ಸೇರಿಸ್ತೀನಿ. ಇದಕ್ಕೆ ಏಲಕ್ಕಿ ಕೂಡ ಹಾಕಬೇಕಿತ್ತು, ಮರ್ತೇ ಹೋಯಿತು ಏಲಕ್ಕಿನ. ಸಕ್ಕರೆ ಪುಡಿ ಮಾಡ್ತೀವಲ್ವ ಮಿಕ್ಸಿಯಲ್ಲಿ, ಅದ್ರ ಜೊತೆನೇ ಮಿಕ್ಸಿ ಮಾಡ್ಕೊಳ್ಬೋದು. ಈಗ ಎಲ್ಲ ರೆಡಿ ಆಯಿತು ಸ್ನೇಹಿತರೆ, ದೀಪ ಹಚ್ಚೋ ಟೈಮು. ಹೇಳಿದ್ನಲ್ವ, ಇದು ತುಂಬಾ ಸಿಂಪಲ್ಲು, ತುಂಬ ಅರೇಂಜ್ಮೆಂಟ್ಸ್ ಆಗಬೇಕು ಗ್ರ್ಯಾಂಡು ಅಂತ ಆ ಥರ ಏನೂ ಇಲ್ಲ. ಇವತ್ತೊಂದು ವಿಶೇಷವಾದ ದಿನ, ಹಾಗಾಗಿ ವಿಶೇಷವಾಗಿ ಒಂದು ಪೂಜೆ.
ನೆಲ್ಲಿಕಾಯಿ ದೀಪ ರೆಡಿ ಮಾಡ್ತಾ ಇದ್ದೀನಿ. ನೆಲ್ಲಿಕಾಯಿನ ಮೇಲ್ಗಡೆಯಿಂದ ಸ್ವಲ್ಪ ಕಟ್ ಮಾಡಿಬಿಟ್ಟು ಸ್ವಲ್ಪ ಕೊರೆದಿದ್ದೀನಿ ಒಳಗಡೆ, ಆ ಬತ್ತಿ ಒಳಗಡೆ ಕೂತ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಿಡೀಲಿ, ಜಾಸ್ತಿ ಹೊತ್ತು ಉರಿಬೋದಲ್ವಾ ಅದಕ್ಕೆ ಅಂತ ಹೇಳಿಬಿಟ್ಟು. ನೆಲ್ಲಿಕಾಯಿ ದೀಪ ಹಚ್ಚಬೇಕು ಈ ಹಬ್ಬದಲ್ಲಿ ಅಂತ ಹೇಳ್ತಾರೆ. ನನಗೆ ಮರ್ತೇ ಹೋಗಿತ್ತು, ಬಟ್ ಫಾರ್ಚುನೇಟ್ಲಿ ಸ್ವಲ್ಪ ದಿನದಲ್ಲಿ ರಾಜೇಶ್ ಆಮ್ಲ ತಂದು ಇಟ್ಟಿದ್ರು. ಸೊ ಅದು ನೆನಪು ಬಂತು, ಇದೆ ಅಲ್ವಾ ಅಂದ್ಬಿಟ್ಟು. ಇಲ್ಲ ಅಂದರೆ ಆ ಗಿಡದಲ್ಲಿ ಎಕ್ಸ್ಟ್ರಾ ಇದ್ದರೆ ಅದನ್ನೇ ಕಿತ್ಕೊಂಡು ಬಿಡ್ತಾ ಇದ್ದೆ ಯಾವಾಗ್ಲೂ. ಕೆಲವೊಂದು ಸಾರಿ ಆ ಗಿಡದಲ್ಲಿ ಇರೋದೇ ಇಲ್ಲ, ನಾನೇ ಆಮ್ಲ ಎಕ್ಸ್ಟ್ರಾ ತಂದು ಆ ಗಿಡಕ್ಕೆ ಕಟ್ಟಿರ್ತೀನಿ. ಸ್ನೇಹಿತರೆ, ಪೂಜೆ ಆ್ಯಕ್ಚುಲಿ ಅಮ್ಮ ಫೋನ್ ಮಾಡಿ ಹೇಳಿದರು, ನಿನ್ನೆ 3 ಗಂಟೆಯಿಂದ ಇವತ್ತು 3 ಗಂಟೆ ತನಕ ಅಂತ ಕಣೆ ಟೈಮಿಂಗ್ಸ್ ಇರೋದು. ಸೊ ನಿನ್ನೆನೂ ಮಾಡ್ಬೋದಿತ್ತು, ಆದರೆ ಗೊತ್ತಿಲ್ಲ, ಕ್ಯಾಲೆಂಡರಲ್ಲಿ ಇವತ್ತಿತ್ತು. ಆ್ಯಂಡ್ ಟಿ ವಿಲೂ ಕೂಡ ಶನಿವಾರನೇ ಅಂತ ಹೇಳಿದರು. ಅದಕ್ಕೆ ನಾನು ಇನ್ನು ಶನಿವಾರ ಅಂತ ಹೇಳಿದೆ. 3 ಗಂಟೆ ಒಳಗಡೆ ಮಾಡು ಅಂದರು. ಸೊ ಮಾಡಿ ಆಯಿತು. ತುಂಬಾ ಸಿಂಪಲ್, ಜಾಸ್ತಿ ಟೈಮ್ ಹಿಡಿಸುತ್ತೆ ಅಂತ ಏನೂ ಇಲ್ಲ. ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಬೇಕು ಅಷ್ಟೇ. ಇನ್ನು ಮುತ್ತೈದೆಯರನ್ನ ಕರಿಬೇಕಿತ್ತು ತಾಂಬೂಲ ಕೊಡೋದಕ್ಕೆ ಅಂಥೇಳಿ. ಆದರೆ ಇವಾಗ ಮಧ್ಯಾಹ್ನ ಅಲ್ವಾ, ಇವಾಗ ಕರೆಯೋದು ಬೇಡ, ಸಂಜೆನೇ ಕರೆಯೋಣ ಅಂತ ಇದ್ದೀನಿ. ನಾವು ತುಳಸಿ ವಿವಾಹ ಅಂತ ಕೂಡ ಹೇಳ್ತೀವಿ, ಬೃಂದಾವನೋತ್ಸವ ಅಂತಲೂ ಹೇಳ್ತೀವಿ. ತುಳಸಿ ವಿವಾಹ ಅಂದರೆ ಏನು, ನಾನು ಲಾಸ್ಟ್ ಇಯರ್ ಕೂಡ ಹೇಳಿದ್ದೆ ಅಂದ್ಕೊಳ್ತೀನಿ. ಇವತ್ತು ತುಳಸಿ ದೇವಿಯ ಆ್ಯನಿವರ್ಸ್ರಿ. ಅದಕ್ಕೆ ಎವ್ರಿ ಇಯರ್ ಅವರ ಆ್ಯನಿವರ್ಸರಿ ಎಂದು ನಾವು ತುಳಸಿ ವಿವಾಹ, ತುಳಸಿ ಪೂಜೆ, ತುಳಸಿ ಹಬ್ಬನ ಆಚರಿಸ್ತೀವಿ. ಇವತ್ತು ಸಾನುಗೆ ಏನಾದರೂ ಪಟಾಕಿ ಹೊಡಿಬೋದು ಅಂತ ಹೇಳಿಬಿಟ್ರೆ, ರೆಡಿ ಆಗಿಬಿಡ್ತಾಳೆ ಪಟಾಕಿ ಹೊಡಿಯೋದಕ್ಕೆ. ನಾವು ದೀಪಾವಳಿಗೆ ತಂದರೆ ಪಟಾಕಿ ಈ ಹಬ್ಬಕ್ಕೂ ಅಂದ್ಬಿಟ್ಟು ಸ್ವಲ್ಪ ಇಟ್ಕೊಳ್ತಾ ಇದ್ವಿ, ಇವತ್ತಿನ ದಿನಾನೂ ಹೊಡಿತಾ ಇದ್ವಿ. ನಮ್ಮ ಮನೇಲಿ, ಅಮ್ಮನ ಮನೇಲಿ ಎಲ್ಲ ಹಬ್ಬನೂ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡ್ತಾಯಿದ್ವಿ. ಹಬ್ಬಗಳಲ್ಲಿ ಮುತ್ತೈದೆಯರನ್ನ ಕರಿಬೇಕು ಅಂದರೆ 5 ಜನ 7 ಜನ ಅಲ್ಲ, ಮಿನಿಮಮ್ 20 ಜನ ಆಗ್ತಾಯಿದ್ರು. ಅವ್ರಿಗೆ ಕೊಡೋದಕ್ಕೆ ಎಲ್ಲ ಅರೇಂಜ್ಮೆಂಟ್ಸು, ಪ್ಯಾಕೆಟ್ಸ್ ಎಲ್ಲ ಮಾಡೋದು ಒಂದು ದೊಡ್ಡ ಸಂಭ್ರಮ. ಇವತ್ತು ಮಳೆ ಬರೋಲ್ಲ ಅಂದ್ಕೊಂಡಿದ್ದೀನಿ, ಲೈಟಿಂಗ್ಸ್ ಹಾಕಬೇಕಿತ್ತು. ಈಗ ಹಾಕಿದ್ರೆ ಕಾಣೋದಿಲ್ಲ, ನೋಡೋಣ ಸಂಜೆ. ಇದು ಮನೆ ಹೊರಗಡೆ ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಟಿದ್ದೀನಿ. ಆ್ಯಂಡ್ ಈ ದೀಪಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ ಸ್ನೇಹಿತರೆ. ಪೇಪರಲ್ಲಿ ನಾನು ಮಾಡೋದು ತೋರಿಸಿದೆ ನೋಡಿ, ದೀಪಾವಳಿಯಲ್ಲಿ ಅಂಟಿಸಿದ್ದು ನಾನು, ನೀವು ಟ್ರೈ ಮಾಡಿ. ಇದು ದೀಪ ಸಾನು ಪೇಂಟ್ ಮಾಡಿ ಅದಕ್ಕೆ ಡೆಕೋರೇಟ್ ಮಾಡಿರೋದು. ಆ್ಯಂಡ್ ಅದರ ಸುತ್ತ ಇರೋದು ಹೂವು. ನಲ್ಲಿಕಾಯಿ ಗಿಡದ ಜೊತೆ ಮದುವೆ ಮಾಡ್ತಾರೆ ಅಮ್ಮ. ಹಾಗಾದ್ರೆ ತುಳಸಿ ಮತ್ತು ಇದು ಆಮ್ಲ ಮದುವೆ ಆದಮೇಲೆ ಮಕ್ಕಳಾಗತ್ತೆ ಅಂತ ಕೇಳ್ತಾವಳೆ. ಇವಾಗ ನಾನು ಕೇಳಿದ್ರೆ ಮತ್ತೆ ನನ್ನನ್ನು ಕೇಳಿದೆ, ನನ್ನ ಅಪ್ಪನ ಹಿಂಗೆ ಕೇಳಿದ್ರೆ ನೀವು ಮಾಡಲ್ವಾ ಅಂತ ಕೇಳಿದೆ. ನಮ್ಮ ಮನೆಯಲ್ಲಿ ತುಳಸಿ ಇಲ್ಲ ಅಮ್ಮ, ಅದಕ್ಕೆ ನಾವು ಮಾಡ್ತಾ ಇಲ್ಲ. ಇದು ಇಬ್ಬರಿಗೆ ಮದುವೆ ಆಗಿದ್ರೆ ಮತ್ತೆ ಮಕ್ಕಳು ಮಕ್ಕಳು ಕ್ಯೂರಿಯಾಸಿಟಿ ಅಪ್ಪ. ಹೀಗಿತ್ತು ಸ್ನೇಹಿತರೆ ನಮ್ಮ ಮನೆಯ ಸಿಂಪಲ್ ಡೆಕೋರೇಷನ್ ಅಲಾಂಗ್ ವಿತ್ ಸಿಂಪಲ್ ಪೂಜೆ. ಬಟ್ ತುಂಬಾ ಶ್ರದ್ಧಾ ಭಕ್ತಿಯಿಂದ ಇವತ್ತು ತುಳಸಿ ಹಬ್ಬನ ಆಚರಿಸಿದ್ದೀನಿ. ತುಳಸಿ ಹಬ್ಬ ಆಚರಿಸೋದು ನಮ್ಮದು ಕೂಡ
ಅಂದರೆ ನಮ್ಮ ವೈವಾಹಿಕ ಜೀವನ ಕೂಡ ಸುಖವಾಗಿರಲಿ, ಖುಷಿಯಾಗಿ ಸಂತೋಷವಾಗಿ ಕೊನೆಯ ತನಕನೂ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳೋದಕ್ಕೆ ಈ ಪೂಜೆನ ಮಾಡೋದು. ಇದರೊಂದಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ನನಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ಜನ ಫೋಟೋಸ್ನ ಶೇರ್ ಮಾಡಿದ್ರಿ, ತುಂಬ ಖುಷಿಯಾಯಿತು ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋಲಿ.